ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇಸಿದಾರ ವೀಕ್ಷಕರೇ, ನಾನು ನಿಮ್ಮ MI ಅದು ಮಲ್ಲಪ್ಪ ಜೋತ. ಬಂದೇ ಬಿಡ್ತು 9ನೇ ತಾರೀಕು. ನಿಮ್ಗೆ ಗೊತ್ತಿದೆ, ಫೈನಲ್ ICC ಟ್ರಾಫಿ ಫೈನಲ್, ಚಾಂಪಿಯನ್ಶಿಪ್ ಫೈನಲ್. ಯಾರು ಗೆದ್ದರೂ ಇತಿಹಾಸ. ಒಬ್ಬರು 2000ರಲ್ಲಿ ಚಾಂಪಿಯನ್ನು, ಇನ್ನೊಬ್ಬರು 2013ರಲ್ಲಿ ಚಾಂಪಿಯನ್ನು, ಮತ್ತೊಮ್ಮೆ ರನ್ನರ್ ಅಪ್ ಭಾರತ. ಇಂಥ ದಿಗ್ಗಜರ ಮಧ್ಯೆಲ್ಲ 25 ಯಾರಿಗೆ ಬರೀಬೋದು ಅನ್ನೋದು ಪ್ರತಿಯೊಬ್ಬನ ಪ್ರಶ್ನೆ. ಅದರಲ್ಲೂ ಬುಕ್ಕಿಗಳಿಗಂತೂ ಹಬ್ಬವೇ ಹಬ್ಬವತ್ತು. ಯಾಕಂದರೆ ದುಡ್ಡು ಸಾಕಷ್ಟು ಇನ್ವೆಸ್ಟ್ ಮಾಡ್ತಾರೆ ಜನ, ಮ್ಯಾಕ್ಸಿಮಮ್ ಕ್ರೆಡಿಟ್ ನೋಡುವಂಥ ಜನ. ಈಗೇನಾಗಿಬಿಟ್ಟಿದ್ದಾರಪ್ಪ ಅಂದ್ರೆ ಬೆಟ್ಟಿಂಗ್ ಬೆಲ್ಲಿಟ್ಬಿಟ್ಟಿದ್ದಾರೆ. ಆಟದ ಸೌಂದರ್ಯವನ್ನು ನಾವು ಬೆಟ್ಟಿಂಗ್ದಲ್ಲಿ ನೋಡುವಂಥ ಪ್ರಸಂಗ ಬಂದುಬಿಟ್ಟಿದೆ. ಪ್ರತಿಯೊಂದು ದುಡ್ಡಿನಿಂದ ಅಳಿಯುವಂಥ ಈ ದಿನದಲ್ಲಿ ಈ ಒನ್ ಡೇ ಕ್ರಿಕೆಟ್ ಚಾಂಪಿಯನ್ಶಿಪ್ ಸಹಿತ ಇದು ದುಡ್ಡಿನಿಂದ ಅಳಿಯುವಂಥದ್ದಾಗಿದೆ. ದುಡ್ಡು ಗಳಿಕೆಯ ಏನಾದರೂ ಇಂಡಿಯಾದಲ್ಲಿ ದೊಡ್ಡ ಆಟ ಇದ್ದರೆ ಅದು ಕ್ರಿಕೆಟ್. ಅದರಲ್ಲೂ ಇಂಡಿಯಾದಲ್ಲಿ ಈ ಬುಕ್ಕಿಗಳದು, ಈ ಅದೇ ಕಾಲಕ್ಕೆ ಬೆಟ್ಟಿಂಗ್ ಆಡುವವ್ರ ಸಂಖ್ಯೆ ದಿನದಿನಕ್ಕೆ ಹೆಚ್ಚಾಗ್ತದೆ ಅನ್ನೋದು. ಈಗಿನ ಮಟ್ಟಿಗೆ ಭಾರತ ಗೆಲ್ತದೆ ಅನ್ನುವಂಥ ಬುಕ್ಕಿಂಗ್ ಸಾಕಷ್ಟು ಆಗ್ತದೆ. ಅದೇ ಕಾಲಕ್ಕೆ ವಿಶ್ವದ ದಿಗ್ಗಜರು ಸಹಿತ ಇಲ್ಲ ಗೆಲ್ಲುವ ತಂಡ ಭಾರತ ಅನ್ನುವಂಗೆ ತಳ್ತಾ ಇದ್ದಾರೆ. ಯಾಕಂದ್ರೆ ದೊಡ್ಡ ಒಂದು ಬೆನಿಫಿಟ್ ಏನಪ್ಪ ಅಂತಂದ್ರೆ, ಇದು ಫೈನಲ್ ಎಲ್ಲಿ ನಡೀತಾ ಇದೆ ದುಬೈದಲ್ಲಿ. ಯಾವ ಪಾಕಿಸ್ತಾನ ವಿರುದ್ಧ ಗೆದ್ದಿದ್ದಲ್ಲ ಆ ಪಿಚ್ ಮೇಲೆ ಭಾರತ ಆಡುವಂಥದ್ದು. ಯಾಕಂದ್ರೆ ಜಗದ ಸ್ಪಿನ್ ಆಡುವುದರಲ್ಲಿ, ಸ್ಪಿನ್ ಎಸೆಯುವುದರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮಾಹಿರು, ಜಗತ್ ಪ್ರಸಿದ್ಧರು. ಅಂಥದ್ರಲ್ಲೇ ನ್ಯೂಜಿಲ್ಯಾಂಡ್ ಫಾಸ್ಟ್ ಬಾಲ್ ಮೇಲೆ ಹೆಚ್ಚು ವಿಶ್ವಾಸ ಇಟ್ಟಂಥದ್ದು. ಬಲಿಷ್ಠ ತಂಡ, ಬಲಿಷ್ಠ ಫೀಲ್ಡಿಂಗ್. ಆದರೆ ಸ್ಪಿನ್ ಎದುರಿಸುವಲ್ಲಿ ಒಂದಿಷ್ಟು ಅಳಕು, ಫಾಸ್ಟ್ ಎದುರಿಸುವಂಥ ಶಕ್ತಿ ಅವರಿಗಿದೆ. ಸ್ಪಿನ್ನನ್ನು ಎದುರಿಸೋದು ಅಲ್ಲಿ ವಿಲಿಯಂ ಕೇನ್ಸ್ ಮಾತ್ರ ಶಕ್ತಿ ಇರುವಂಥದ್ದು. ಆ ವಿಕೆಟ್ ತೆಗೆದುಕೊಂಡ್ರೆ ಮೋಸ್ಟ್ಲಿ ಈ ಪಂದ್ಯ ಭಾರತದ ಪರ ಅನ್ನೋದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದರೆ 4 ಜನ ಸ್ಪಿನ್ನರ್ಗಳಿಂದ ಆಡಿಸ್ತಾರ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಸ್ಪಿನ್ ಮತ್ತೊಮ್ಮೆ ಇಲ್ಲಿ ಹವಾ ಮಾಡುವಂತಹ, ಸ್ಪಿನ್ ಕಲಿಯುವ ಮಕ್ಕಳಿಗೆ ಒಂದು ಆದರ್ಶವಾಗುವಂಥ ಪಿಚ್ ಇದಾಗಿದ್ದರಿಂದಾಗೆ ನ್ಯೂಜಿಲೆಂಡ್ ದೊಡ್ಡ ತೆರಳಿನ ವಿಷಯ ಏನಪ್ಪ ಅಂದರೆ ಸ್ಪಿನ್. ಅದರಲ್ಲೂ 4 ಜನ ಸ್ಪಿನ್ನರ್ಗಳನ್ನು, ಅದರಲ್ಲೂ ಇತ್ತೀಚೆಗೆ ವರುಣ್ ಚಕ್ರವರ್ತಿ ಅದ್ಭುತವಾದ ಬಾಲರ್ ಸ್ಪಿನ್ನಿಂಗ್ದಲ್ಲ, ಅವ್ರ ಬಗ್ಗೆ ಭಾಳಷ್ಟು ಮಾತಾಡ್ತಾ ಇದ್ದಾರೆ ಇವತ್ತು. ಹೀಗಾಗಿ ನ್ಯೂಜಿಲೆಂಡ್ ಇದ್ದಿದ್ದು ಒಂದು ರೀತಿಯಿಂದ ಆಲ್ರೆಡಿ ಸೋತನೇನೋ ಅನ್ನುವಂಥ ಮನಸ್ಥಿತಿಗೆ ಬಂದ. ಆದರೂ ಅವರು ತಮ್ಮ ಆಟಗಾರರಿಗೆ ಬೂಸ್ಟ್ ಮಾಡುವಂಥ, ಎನ್ಕರೇಜ್ ಮಾಡುವಂಥ ಶಕ್ತಿಯನ್ನು ಸಾಕಷ್ಟು ಪ್ರಚೋದಿಸ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲಿ ಆಸ್ಟ್ರೇಲಿಯಾ ಆದಷ್ಟು ಸೂಕ್ಷ್ಮವಾಗಿ ಇವತ್ತು ನೋಡಿದ್ರಾಗ ನ್ಯೂಜಿಲೆಂಡ್ ಪರ ನಿಂತು ಮಾತಾಡೋಂಗೆ ಕಾಣ್ತಾ ಇರ್ತದೆ. ರಿಕಿ ಪಾಂಟಿಂಗ್ ಅವರು ಸ್ಪಷ್ಟವಾಗಿ ನ್ಯೂಜಿಲೆಂಡ್ ಪರ ಇದ್ದಂಗೆ ಮಾತಾಡಿದರು. ಭಾರತ ಶಕ್ತಿಯನ್ನು ಮರೀಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ. ಯಾಕಂದರೆ ಭಾರತ ಶಕ್ತಿ ಆ ಪ್ರಮಾಣದಲ್ಲಿ ಅದ ಅನ್ನೋದು ಅವರು ಒಪ್ಕೊಳ್ತಾರೆ. ಇನ್ನು ನಮ್ಮ ಗವಾಸ್ಕರ್, ನಿಮ್ಗೆ ಗೊತ್ತದ, ಸುನೀಲ್ ಗವಾಸ್ಕರ್ ತಂದಿರು ಕ್ರಿಕೆಟ್ನಲ್ಲೇ. ಅವ್ರು ಇದ್ದಂಥವ್ರು ಹೇಳೋದೇನಪ್ಪ ಅಂದ್ರೆ, ಭಾರತದ ಬ್ಯಾಟಿಂಗ್ನಲ್ಲೇ ರೋಹಿತ್ ಶರ್ಮಾ ಅವ್ರ ಪಾತ್ರ ಭಾಳ ಪ್ರಮುಖ ಅದ. ಅವ್ರು ಎಲ್ಲರಿಗೂ ಬ್ಯಾಟ್ ಬೇಯಿಸ್ಲಿಕ್ಕೆ ಹೋಗಬಾರ್ದು ಅಂತ. ಯಾಕೆ ಅವ್ರಲ್ಲಿ ಸ್ವಭಾವದ ರೋಹಿತ್ ಅವರಲ್ಲಿ ಶೀಘ್ರ ಆಕ್ರಮಣಕಾರಿ ಆಟಗಿಳಿಯುವಂಥದ್ದು. ಅದರಿಂದ ತಪ್ಪುಗಳಾಗುವ ಸಾಧ್ಯತೆಗಳು ಭಾಳ ಇದ್ದಾವೆ. ಆ ಬಾಲರ್ನ ಬಾಲಿಂಗದ ಒಂದು ಏನಪ್ಪ ತಂತ್ರಗಾರಿಕೆ ಮೇಲೆ ಇವರು ಆಟ ಆಡಿದ್ರೆ ಮೋಸ್ಟ್ಲಿ ಭಾಳ ಹೊತ್ತು ನಿಂತರೆ ಅಲ್ಲಿ ನಿಲ್ಲಬೇಕು ಪಿಚ್ಚಲ್ಲಿ. ಮೊದಲು ನಾವು ಒನ್ ಡೇ ಬಂದಾಗ ಆಗ ಹೇಳ್ತಾಯಿದ್ರು ಏನಪ್ಪ ಅಂದ್ರೆ, ಟೆಸ್ಟ್ನಲ್ಲೇ ಭಾಳ ನಿಲ್ಲಬೇಕು, ರನ್ ತಂತನ ಬರ್ತಾವ ಅಂತ. ಆದರೆ ಇವತ್ತು ಒನ್ ಡೇ ಸಲುವಾಗಿ ನಮ್ಮ ಗವಾಸ್ಕರ್ ಅವರು ಹೇಳ್ತಾ ಇದ್ದಾರೆ ಅಲ್ಲಿ ನಿಲ್ಲಬೇಕು ಅಂತ. ಅದು ನೋಡಿರಿ, ದಿನಗಳು ಎಷ್ಟು ಫಾಸ್ಟಾಗಿ ಡೆವಲಪ್ ಆಗ್ತಾ ಇರ್ತಾವೆ. ಟೆಸ್ಟ್ ಆಡೋ ಮುಂದೆ ಒನ್ ಡೇದಲ್ಲೇ ನೀವು ಗಡಬಡಿ ಮಾತ್ರ ನಡೀತದೆ. ಆದರೆ 5 ದಿವಸದ ಟೆಸ್ಟ್ನಲ್ಲೇ ನಿಧಾನಕ್ಕೆ ಆಡಬೇಕು ಅಂತ ಸರಿಯಾಗಿ ಕೊಡ್ತಿದ್ರು. ಆದರೆ ಇವತ್ತು 2020 ಬಂದ ಮೇಲೆ ಒನ್ ಡೇದಲ್ಲಿ ನಿಧಾನವಾಗಿ ಆಯಾ ಬಾಲರ್ನ ಬಾಲಿಂಗದ ಮೆರಿಟ್ ಆಟ ಆಡಬೇಕಂತ ಹೇಳ್ತಾ ಇದ್ದಾರೆ. ಕಾಲಾಯ ತಸ್ಮೈ ನಮಃ ಅಂತ ಇದಕ್ಕೆ ಅನ್ನೋದು ಹೆಂಗೆ ಬದಲಾಗ್ತಾ ಇರ್ತದೆ ನೋಡಿ. ಕಾಲ ಅಂತ ಬದಲಾವಣೆ ನಿಸರ್ಗದ ನಿಯಮ, ಬದಲಾವಣೆ ಆಗಲೇಬೇಕು. ಬದಲಾವಣೆ ಇಲ್ಲಂದ್ರೆ ಅಲ್ಲಿ ಸತ್ತದಂತ ಅದರ ಅರ್ಥ. ಹೀಗಾಗಿ ಇವತ್ತು ಭಾರತದ ಮತ್ತೊಮ್ಮೆ ಸ್ಪಿನ್ನರ್ಗಳು ವಿಜೃಂಭಿಸುವಂಥ ದಿನಗಳು ಬಂದಾವೆ ನಾವು. ಯಾಕಂದ್ರೆ ಸ್ಪಿನ್ ಅಂದ ತಕ್ಷಣ ಕಣ್ಣು ಬಂದು ನಿಲ್ಲುವಂಥದ್ದು ದಿಗ್ಗಜ ಬಾಲರ್ ಚಂದ್ರಶೇಖರ್ ಅವರು, ಬೇಸಲ್ ಸಿಂಗ್ ಬೇದಿ ಅವರು, ಅವ್ರ ನಂತರದಲ್ಲೇ ಇತ್ತೀಚೆಗೆ ನಿಮ್ಗೆ ಗೊತ್ತದ ಅಶ್ವಿನಿ ಅವರು, ಅದರ ನಂತರ ನಮ್ಮ ಹಿಂದಿದ್ದಂಥ ಅನೇಕ ಆಟಗಾರರು ಸ್ಪಿನ್ನರ್ಗಳು
ನಮ್ಗೆ ಹೆಚ್ಚಿಗೆ ಕರ್ಮಕ್ಕೆ ಬಂದು ನಿಲ್ಲುವಂಥವ್ರು ಯಾರಪ್ಪ ಅಂದ್ರೆ ಸ್ಪಿನ್ನರ್ ಚಂದ್ರಶೇಖರ್ ಅವರು. ಇವತ್ತು ಮತ್ತು ಸ್ಪಿನ್ನರ್ಗಳು, ಅದರಲ್ಲೂ ನಮ್ಮ ವರುಣ್ ಚಕ್ರವರ್ತಿ ವಿಶೇಷವಾಗಿ ಸ್ಪಿನ್ ಬೌಲಿಂಗ್ನಲ್ಲಿ ತನ್ನ ಶಕ್ತಿಯನ್ನು ತೋರಿಸೋದ್ರಿಂದಾಗಿ ಮತ್ತೊಮ್ಮೆ ಈ ವರ್ಲ್ಡ್ ಕಪ್ ಗೆಲ್ಲುವಲ್ಲೇ, ಚಾಂಪಿಯನ್ಶಿಪ್ ಗೆಲ್ಲುವಲ್ಲೇ ಅವ್ರ ಕಾರಣೀಕರ್ತರು ಆಗ್ಬೋದಾ ಅಂತ. ಯಾಕಂದ್ರೆ ಈಗಾಗಲೇ ಈ ರೌಂಡ್ ಲೀಗ್ಗಳಲ್ಲಿ ಆಡೋ ಮುಂದೆ ಇದು ನಮ್ಮ ನ್ಯೂಜಿಲೆಂಡ್ನ ಅನೇಕ ವಿಕೆಟ್ಗಳನ್ನು ತೆಗೆದುಕೊಂಡಿದ್ದು, 5 ವಿಕೆಟ್ಗಳನ್ನು ತೆಗೆದುಕೊಂಡ ತನ್ನ ಶಕ್ತಿ ಪ್ರದರ್ಶನ ಮಾಡಿದ್ದು ಸಣ್ಣ ಕೆಲಸ ಏನಲ್ಲ. ಅದಕ್ಕೆ ಈ ಫೈನಲ್ದಲ್ಲೂ ಸಹಿತ ಈ ಸ್ಪಿನ್ನರ್ಗಳು ಪ್ರಭಾವಿ ಆಗೋದ್ರಿಂದಾಗಿ ಈಗ ಎಲ್ಲರೂ ನ್ಯೂಜಿಲೆಂಡ್ದವರು ತಮ್ಮ ದೇವರುಗಳಲ್ಲಿ ಬೇಡ್ಕೊಳ್ಳೋದು ಏನಪ್ಪ ಅಂದ್ರೆ ನಮ್ಮ ಬ್ಯಾಟರ್ ಕೇನ್ ವಿಲಿಯಮ್ಸ್. ನಿಮಗೆ ಈಗಾಗಲೇ ಹೇಳಿದ್ದೀನಿ, ಕೇನ್ ವಿಲಿಯಮ್ಸ್ ಯಾರು ಅಂತಂದ್ರೆ ಇವರು ವಿರಾಟರ ಪ್ರತಿಸ್ಪರ್ಧಿ. ವಿರಾಟ್ ನಮ್ಮ ಏನಪ್ಪ ಅಂತಂದ್ರೆ ವಿರಾಟರು ಪ್ರಥಮ 19 ವರ್ಷದ ಒಳಗಿನವರ ಒಂದು ವರ್ಲ್ಡ್ ಕಪ್ ಗೆದ್ದಾಗ ನ್ಯೂಜಿಲೆಂಡದ ಕ್ಯಾಪ್ಟನ್ ಯಾರಿದ್ರಪ್ಪ ಅಂದರೆ ಕೇನ್ ಇದ್ದರು, ಈ ಕೇನ್ ವಿಲಿಯಮ್ಸ್ ಇದ್ದರು. ಆ ಸಂದರ್ಭದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವ್ರು ಗೆದ್ದಿದ್ರು. ಆದರೆ ಅದ್ರ ನಂತರದಲ್ಲೇ ಕೇನ್ ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ ಆಡದಲ್ಲೇ. ಅವರು ಇವತ್ತು ಹೆಚ್ಚು ಕಡಿಮೆ ನಮ್ಮ ವಿರಾಟ್ ಕೊಹ್ಲಿ ಅವರ ಸಮವಯಸ್ಕರಾಗಿದ್ದರಿಂದಾಗೆ ಅವರು ತಮ್ಮ ಜೀವನದ ಕ್ರಿಕೆಟ್ ಜೀವನದ ಒಂದು ಹಂತಕ್ಕೆ ಬಂದು ನಿಂತಿದ್ದಾರೆ. ಅವರು ಇವತ್ತು ಅನೇಕ ಆಟಗಳನ್ನ ಆಡಿ 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 ಸ್ಪಿನ್ನರ್ಗಳನ್ನ ಹೇಗೆ ಎದುರಿಸಬೇಕು, ಸ್ಪಿನ್ನನ್ನು ಹೆಂಗೆ ಮುರಿಬೇಕು, ಯಾವ ರೀತಿಯಾಗಿ ಎತ್ತಬೇಕು ಮತ್ತು ಎಷ್ಟು ನಿಂತು ಆಡಬೇಕು ಅನ್ನುವಂಥ ಸಂಯಮನ ಸಹಿತ ಅವರು ಅದಂತ ಇವತ್ತು ಹೇಳ್ತಾ ಇದ್ದಾರೆ. ಹಂಗೆ ನಮ್ಮ ಸುನಿಲ್ ಗವಾಸ್ಕರ್ ಅವರು ನಮ್ಮ ಓಪನಿಂಗ್ ಬ್ಯಾಟ್ಸ್ಮನ್, ನಿಮ್ಗೆ ಗೊತ್ತದ ರೋಹಿತ್ ಶರ್ಮಾ ಅವರಿಗೆ ಕಿವಿಮಾತು ಹೇಳ್ತಾ ಇದ್ದಾರೆ, ನಿಲ್ರಿ ಮೊದಲಲ್ಲೇ, ನಿಂತಾಡ್ರಿ, ರನ್ ಬರ್ತದೆ, ನೀವು ಗಡಬಡಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, 20-30 ರನ್ ಔಟ್ ಆಗ್ಲಿಕ್ಕೆ ಹೋಗ್ಬೇಡ್ರಿ, ಎಷ್ಟು ಹೊತ್ತು ನೀವು ಅಲ್ಲಿ ಪಿಚ್ ಮೇಲೆ ಇರ್ತೀರಿ ಆ ಪ್ರಮಾಣದ ರನ್ ಬರ್ತಾವೆ ಅಂತ ಹೇಳಿದ್ದಾರೆ. ನಾವು ಮಾಡಬೇಕಾಗಿದ್ದು ಅವ್ರ ಕೆಲಸ. ಇನ್ನು ವಿರಾಟ್ ಕೊಹ್ಲಿ ಅವ್ರಿಗೂ ಸಹಿತ ಒಂದು ಪರೀಕ್ಷಾ ಕಾಲ. ಯಾಕಂದರೆ ಈಗಾಗಲೇ ಸೆಮಿಫೈನಲ್ ಸೆಂಚುರಿ ಹೊಡೆದಾರೆ ಕೇನ್ಸ್ ಅವರು. ಅವ್ರ ಜೊತೆಗೆ ಇನ್ನೊಬ್ಬರು ಬ್ಯಾಟ್ಸ್ಮನ್ ಇದ್ದಾರೆ ರಚಿನ್ ಅಂತೇಳಿ, ಒಬ್ಬ ರವೀಂದ್ರ ಅಂತೇಳಿ, ಅವರು ಅದ್ಭುತವಾಗಿ ಆಟ ಆಡ್ತಾ ಇದ್ದಾರೆ. ಹೀಗಾಗಿ ಇವರೆಲ್ಲರ ಅದ್ಭುತ ಆಡೋದ ನಡಕ ಯಾರು ಅದ್ಭುತ ಆಡ್ತಾರೆ ನಾಳೆ ದಿನ 9ನೇ ತಾರೀಕು ದಿನ ಅವ್ರು ಗೆಲ್ತಾರೆ ಅನ್ನೋದು ಸಾಮಾನ್ಯವಾಗಿ ಎಲ್ಲರ ಅಭಿಪ್ರಾಯ. ಆದರೂ ಭಾರತೀಯ ನಮಗೆಲ್ಲ ಒಂದು ಹೆಮ್ಮೆ ಏನಪ್ಪ ಅಂದರೆ ಭಾರತ ಗೆಲ್ತದೆ ಅಂತೇಳಿ. ಮತ್ತು ಎಲ್ಲರೂ ಅದು ಗುರಿ ಆಡ್ತಾ ಇದ್ದಾರೆ. ಆ ಗುರಿ ಕೆಲವೊಮ್ಮೆ ಪ್ರೆಷರು ಆಗಬಾರ್ದು ನಮ್ಮ ಮೇಲೆ. ಯಾಕಂದರೆ ದೊಡ್ಡದನ್ನು ಸಾಧಿಸಬೇಕು ಅಂತ ಹೊರಟಾಗ ಸಹಜವಾಗಿ ನಮ್ಮ ಮೇಲೆ ಪ್ರೆಷರ್ ಬರ್ತಾನೆ, ಆಡ್ತಾನೋ ಇಲ್ಲೋ, ನಾ ಬರಿತಾನೋ ಇಲ್ಲೋ, ನಾನು ನೋಡ್ತಾನೋ ಇಲ್ಲೋ ಅನ್ನುವಂಥ ಒಂದು ಭಯ ಮನುಷ್ಯನ ಸೋಲುಗೂ ಕರ್ತ ಆಗ್ತದೆ. ಅದಕ್ಕೆ ಮೊದಲು ಮನುಷ್ಯನಿಗೆ ಬೇಕಾಗಿದ್ದು ಧೈರ್ಯ. ಸೋಲಿ ಗೆಲ್ಲಿ ಅದನ್ನು ಬಿಟ್ಟು ಬಿಡುವಂಥದ್ದು. ಗೆದ್ದರೂ ಸಂತೋಷ, ಸೋತರೂ ಸಂತೋಷ. ಯಾಕಂದರೆ ಫೈನಲ್ಗೆ ಬರೋದು ಸಣ್ಣ ಸಾಧನೆ ಅಲ್ಲ. ಆ ಫೈನಲ್ಗೆ ಬಂದಿದ್ದು ಎರಡೂ ತಂಡಗಳು ನಿಜವಾಗಿಯೂ ಗೌರವಕ್ಕೆ ಅರ್ಹದಂಥವು. ಆದರೂ ಗೆದ್ದವ್ರಿಗೆ ಒಬ್ಬರಿಗೆ ಕೊಡಬೇಕಾಗ್ತದೆ ಅನ್ನೋವಂಥ ಮಾತು ನೆನಪಿಸ್ಕೊಂಡಾಗ ಸಹಜವಾಗಿ ನಾವೆಲ್ಲ ಭಾರತ ಗೆಲ್ಲಲಿ ಅಂತೇಳಿ ಬಯಸುವಂಥದ್ದು ಸಹಜ. ಹೀಗಾಗಿ ಅದ್ರ ಜೊತೆಗೆ ಇನ್ನೊಬ್ಬ ನಮ್ಮ ವರುಣ್ ಚಕ್ರ ಜೊತೆಗೆ ಈ ಸ್ಪಿನ್ನರ್ ರವೀಂದ್ರ ಜಡೇಜಾ, ಇವರು ಅನುಭವವಾದ ಬ್ಯಾಟ್ರು ಅದಾರ, ಎಲ್ಲ ಅದರ ಆಲ್ರೌಂಡರ್ ಅದಾರ. ಇನ್ನೂ ಇಬ್ಬರು ಒಳ್ಳೆಯ ಬೌಲರ್ಗಳಿದ್ದಾರೆ. ಇವರೆಲ್ಲರ ಸಹಾಯದಿಂದಾಗಿ ಕುಲ್ದೀಪ್ ನಯ್ಯರ್ ಅನ್ನುವಂಥವ್ರು, ಇನ್ನೊಬ್ಬ ಅನೇಕ ಜನ ಬಂದಿದ್ದಾರೆ ಹೊಸ ಹುಡುಗರು. ಅವರು ಇವತ್ತು ಅಕ್ಷರ್ ಪಟೇಲ್ ಅಂತೇಳಿ, ಇವರು ಸಹಿತ ಈ ತಂಡಕ್ಕೆ ಒಂದು ತಮ್ಮದೇ ದಿನ ಕೊಡೋ ಸಾಧ್ಯತೆಗಳಿದ್ದಾವೆ. ಇವರೆಲ್ಲರ ಕಾರಣದಿಂದಾಗೆ, ಇವರೆಲ್ಲರ ಒಕ್ಕಟ್ಟಿನ ಶ್ರಮದಿಂದಾಗೆ ಸಹಜವಾಗಿ ಭಾರತ ಒಂದಿಷ್ಟು ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಹಾಗೆ ಅಂತೇಳಿ ನ್ಯೂಜಿಲೆಂಡನ್ನು ನಿರ್ಲಕ್ಷ್ಯ ಮಾಡುವಂಥದ್ದಿಲ್ಲ. ಯಾಕಂದ್ರೆ ಅವ್ರ ಫೀಲ್ಡಿಂಗ್ ಅದ್ಭುತವಾಗ್ಯದ. ಅದೇ ಕಾಲಕ್ಕೆ ಬಾಲಿಂಗ್ದಲ್ಲಿಯೂ ಅವರ ಫೈನಲ್ದಲ್ಲೇ ಏನಪ್ಪ ಅಂತಂದ್ರೆ ಈ ನಮ್ಮ ಮ್ಯಾಟ್ ಹೆನ್ರಿ ಅವರು ಬರುವುದರಿಂದ ಭುಜದ ನೋವಿಂದ ಹೊರಗೆ ಉಳಿದಿದ್ದರು. ಅವ್ರ ಬಾಲಿಂಗ್ ಪಡೆ ಬಲಿಷ್ಠ ಆಗೋ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಈ 9ನೇ ತಾರೀಕಿನಂದು ನಡೆಯುತ್ತಿರುವಂಥ ಈ ಪಂದ್ಯ ನ್ಯೂಜಿಲೆಂಡ್ ಮತ್ತು ಭಾರತ ಎರಡಕ್ಕೂ ಇತಿಹಾಸ ನಿಲ್ಲಿಸುವ ಸಮಯ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರು ಗೆದ್ದರೂ ಅವ್ರು ನಮ್ಮವ್ರನ್ನ ಇದನ್ನು ನಾವು ಬೆಳೆಸಬೇಕಾಗಿದೆ. ಯಾಕೆಂದರೆ ಸ್ಪರ್ಧಾತ್ಮಕವಾಗಿ ತೆಗೆದುಕೊಳ್ಳುವಂಥ ಮನೋವೃತ್ತಿ ನಾವು ಬೆಳೆಸಬೇಕಾಗಿದೆ. ಮತ್ತು ಅದೇ ಕಾಲಕ್ಕೆ ಇಲ್ಲೆಲ್ಲರೂ ಸ್ಪರ್ಧಾಳುಗಳು ಇವರು ಯಾರೂ ಪರಸ್ಪರ ವೈರಿಗಳಲ್ಲ ಎಂಬ ಸತ್ಯವನ್ನು ತಿಳ್ಕೊಂಡು ಈ ಒಂದು ಆಟವನ್ನು ಆಡಬೇಕಾಗಿದೆ, ನೋಡೋರು ಯಾರು ಗೆಲ್ತಾರೆ ಅಂತ ಹೇಳ್ತಾ ಈ ಒಂದು ಪಂದ್ಯದಲ್ಲೇ ಎಲ್ಲರಿಗೂ ಕುತೂಹಲದ. ಎಲ್ಲರೂ ನಾಳೆ 2:30 ನೋಡ್ತಾ ಇದ್ದಾರೆ. 2:30 ಗಂಟೆಗೆ ಆರಂಭವಾಗುವಂಥ ಈ ಮ್ಯಾಚ್ ಭಾರತಕ್ಕೆ ಒಂದು ದೊಡ್ಡ ಸವಾಲು ಅನ್ನೋದ್ರಲ್ಲೇ ಎರಡು ಅಭಿಪ್ರಾಯ ಇಲ್ಲ. ಅದೇ ಕಾಲಕ್ಕೆ ಇವತ್ತು ಶೋಯಬ್ ಅಖ್ತರ್ ಆಗಿರ್ಬೋದು, ಮತ್ತು ಅದ್ರ ಜೊತೆ ಶೋಯಬ್ ಅಖ್ತರ್ ಅವರು ಒಂದು ರೀತಿಯಿಂದ ನ್ಯೂಜಿಲೆಂಡ್ ಪರ ಇದ್ದರೂ ಒಳಗೆ ಅವರ ಹೃದಯ ಭಾರತ ಕಡೆಯೂ ನುಲಿತಾ ಇದೆ ಅಂತ ಅನ್ನಿಸ್ತಾ ಇದೆ.
ಅದೇ ಕಾಲಕ್ಕೆ ವಾಸಿಮ್ ಅಕ್ರಮ್ ಅವರು ಇನ್ನುಳಿದವರು ಭಾರತ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಜಗದ ದಿಗ್ಗಜರು ಸಹಿತ ಭಾರತ ಕಡೆ ಒಲವಿದ್ದರು. ಅಲ್ಲೇ ಇಲ್ಲೇ ಸಹಜವಾಗಿ ನ್ಯೂಜಿಲೆಂಡ್ ಕಡೆನೂ ಒಲವಿದ್ದು ನೋಡ್ತಾ ಇದ್ವಿ ನಾವು ರಿಕ್ಕಿ ಪಾಂಟಿಂಗ್ನಂಥವರಿಂದ. ಒಟ್ಟಾರೆಯಾಗಿ ಕ್ರಿಕೆಟ್ ಮಾತ್ರ ನಾಳೆ ರೋಚಕಾಗಿರ್ತದೆ. ಒನ್ ಸೈಡೆಡ್ ಆಗಲಿಕ್ಕಿಲ್ಲ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H60 ನ್ಯೂಸ್ ಅರ್ಥಾತ್ ದೇಶ ತಲಮಿದು ಸತ್ಯದ ಕೈಗರಡಿ ವಂದನೆಗಳು.